ಜ್ಞಾನ ಎಂಬುದು ಒಂದು ಜ್ಯೋತಿಯ ಹಾಗೆ. ಅಜ್ಞಾನದಲ್ಲಿ ಇರುವವರನ್ನು ವಿದ್ಯೆಯಿಂದ ಜ್ಞಾನದ ಬೆಳಕಿಗೆ ತರುವುದಕ್ಕೆ ಸಾಧ್ಯವಾಗುತ್ತದೆ. ಈಗಿನ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಎಂಬುದು ಬಹಳ ಪ್ರಮುಖ ಘಟ್ಟವಾಗಿದೆ. ವಿದ್ಯೆಯಿಂದ ಮಕ್ಕಳು ಮುಂದೆ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಪ್ರೇರಣೆಯನ್ನು ನೀಡಿರುತ್ತದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರುವುದರಿಂದ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿ ಅವರನ್ನು ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವುದಕ್ಕೆ ಈ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಸಮಾಜದ ಸದಸ್ಯರ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ PUC ಹಾಗೂ 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ನಮ್ಮ ಕಸ್ತೂರಿ ನಗರದ ಮಹಿಳಾ ಸಮಾಜವು ಈ ಪುರಸ್ಕಾರವನ್ನು ನೀಡುತ್ತಾ ಬಂದಿದೆ. ಇದರ ಉದ್ದೇಶ ಮಕ್ಕಳಿಗೆ ಹೆಚ್ಚಿನ ಅಂಕವನ್ನು ಪಡೆದು ಇನ್ನೂ ಹೆಚ್ಚಿನ ಬುದ್ಧಿವಂತರನ್ನಾಗಿ ಮಾಡುವ ಉದ್ದೇಶವಾಗಿದೆ ಹಾಗೂ ಅವರಲ್ಲಿ ಹೆಚ್ಚಿನ ಉತ್ಸಾಹ ಬರಲಿ ಎಂಬ ಉದ್ದೇಶವೂ ಕೂಡ ಆಗಿದೆ. ಇದನ್ನು ಪಡೆದ ಮಕ್ಕಳು ಮುಂದೆ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸವನ್ನು ಮಾಡಲಿ ಎಂದು ಆಶಿಸುತ್ತೇವೆ. ಹಾಗೆಯೇ ಬೇರೆ ಮಕ್ಕಳು ಕೂಡ ಇದನ್ನು ನೋಡಿ ಅವರಿಗೂ ಪ್ರೋತ್ಸಾಹ ಸಿಗಲಿ ಎಂದು ಕೂಡ ಆಶಿಸುತ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪುರಸ್ಕರಿಸಿ ಸಹಾಯವನ್ನು ಮಾಡಿದಂಥ ನಮ್ಮ ಸದಸ್ಯರುಗಳಾದ ಶ್ರೀಮತಿ ಜ್ಯೋತಿ ಮೌಳಿರವರು ಅವರ ಮೊಮ್ಮಗಳ ಹೆಸರಿನಲ್ಲಿ, ಶ್ರೀಮತಿ ತಾರಾ ವಿಕ್ರಮ್ರವರು ಅವರ ಪತಿಯ ಹೆಸರಿನಲ್ಲಿ, ಶ್ರೀಮತಿ ನಾಗರತ್ನ ಬಿ.ರವರು ಅವರ ತಂದೆಯ ಹೆಸರಿನಲ್ಲಿ ಹಾಗೂ ಶ್ರೀಮತಿ ಸುಜಾತಾ ರೆಡ್ಡಿರವರು ಅವರ ಪತಿಯ ಹೆಸರಿನಲ್ಲಿ ಮತ್ತು ನಳಿನಿ ಅಲೆಕ್ಸಾಂಡರ್ ಹಾಗೂ ಜ್ಯೋತಿರವರು ಅವರ ಮಾವನ ಹೆಸರಿನಲ್ಲಿಟ್ಟ ದತ್ತಿ ಹಣವನ್ನು ಇವರೆಲ್ಲರೂ ಅವರ ತುಂಬು ಮನಸ್ಸಿನ ಅವರವರ ಶಕ್ತ್ಯಾನುಸಾರ ಹಣವನ್ನು ಬ್ಯಾಂಕಲ್ಲಿ ದತ್ತಿ ಇಟ್ಟಿರುತ್ತಾರೆ. ಆ ಹಣದ ಬಡ್ಡಿಯಲ್ಲಿ ಈ ದಿನ ಒಳ್ಳೆಯ ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ಪುರಸ್ಕರಿಸುತ್ತಿದ್ದೇವೆ ಎಂದು ತಿಳಿಸಲು ಹೆಮ್ಮೆ ಎನಿಸುತ್ತದೆ. ಹಾಗಾದರೆ ಮೊದಲಿಗೆ 2023-24ನೇ ವರ್ಷದ PUCಯಲ್ಲಿ ಹೆಚ್ಚು ಅಂಕ ಪಡೆದಂಥ ಮೊದಲನೆಯ ವಿದ್ಯಾರ್ಥಿ KS ಉದಯ್ ಸಾಯಿ. ಈ ವರ್ಷದ PUCಯಲ್ಲಿ 85.2% ಅಂಕ ಪಡೆದಿರುತ್ತಾರೆ. ಅವರ ತಂದೆ ಸುನೀಲ್ ಕುಮಾರ್, ತಾಯಿ ಸವಿತಾರವರು, ಹಾಗೆಯೇ ನಮ್ಮ ಸಮಾಜದ ಸ್ವಯಂ ಪ್ರಭಾರವರ ಮೊಮ್ಮಗನಾಗಿರುತ್ತಾರೆ. ಇವರಿಗೆ ಶ್ರೀಮತಿ ಜ್ಯೋತಿ ಮೌಳಿಯರವರು ಪುರಸ್ಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.
ಸದಸ್ಯರಿಗೆ ಇವಾಗ ಬಹುಮಾನ ವಿತರಣೆ ನಡೆಸಿಕೊಡಲು ಬರ್ತಾ ಇದ್ದಾರೆ ಶಕುಂತಲಾ ಬಸವರಾಜ್ ಅವರು. ಬಹುಮಾನ ವಿಜೇತರು ದಯವಿಟ್ಟು ಎದ್ದು ನಿಂತು ವೇದಿಕೆಯ ಮುಂಭಾಗಕ್ಕೆ ಬಂದರೆ ನಾವು ತುರಂತವಾಗಿ ಅದನ್ನು ಮುಗಿಸಬಹುದು. ದಯವಿಟ್ಟು ಮುಂದೆ ಬನ್ನಿ. ಎಲ್ಲ ಗೆಳತಿಯರಿಗೂ ಅನಂತಾನಂತ ಧನ್ಯವಾದ.
ಕೊಡ್ತಾ ಇದ್ದಾರೆ. ಅದನ್ನು ಯಾರಿಗಾದರೂ ನಾವು ಸಮಾಜ ಸೇವೆಯ ಅಂಗವಾಗಿ ಕೊಡ್ತೀವಿ. ಅದಲ್ಲದೆ ಎಷ್ಟೋ ಜನ ಸದಸ್ಯರು ಸಮಾಜ ಸೇವೆಗಳಿಗೆ ಹಣ ಕೊಡ್ತಾನೆ ಬಂದಿದ್ದಾರೆ.